ಅಲ್ಪ ವಿರಾಮ. ನೋಡ್ರಿ, ಅಲ್ಪ ವಿರಾಮವನ್ನು ಈ ರೀತಿಯಾಗಿ ಬರಿತೀವಿ. ನೋಡ್ರಿ, ಇದನ್ನು ಅಲ್ಪ ವಿರಾಮ. ಏನು ಅಲ್ಪ ವಿರಾಮ ಅಂತಂದರೆ ಓದುವಾಗ ಒಂದು ಸ್ವಲ್ಪ ಆದರೂ ಉಸಿರು ತಗೊಳಕ್ಕೆ ನಿಲ್ಲೋದು. ಓದ್ಕೋಂತ ಹೋದ್ವಿ ಅಂತಂದರೆ ಉಸಿರು ಸಾಲೋದಿಲ್ಲ ನಮಗೆ. ಹಾಗಾಗಿ ಉಸಿರನ್ನು ತಗೊಳ್ಬೇಕಾದ್ರೆ ಸ್ವಲ್ಪ ಆದರೂ ವಿರಾಮವನ್ನು ಬಿಡಬೇಕಾಗತ್ತೆ, ವಿರಾಮವನ್ನು ಕೊಡಬೇಕಾಗತ್ತೆ. ಆ ಕಾರಣದಿಂದಾಗಿ ಏನು ಮಾಡಿದ್ದಾರೆ, ಅಲ್ಪ ವಿರಾಮ. ಹೆಸರು ಒಳಗನೆ ಇದೆ ಅಲ್ಪ ವಿರಾಮ. ಅಂದರೆ ಭಾಳ ತಗೊಳ್ತಾನೆ, ಬರೀ ಉಸಿರು ತಗೊಳ್ಳೋಂಗಿಲ್ಲ, ಸ್ವಲ್ಪ ನಿಲ್ಲಬೇಕು. ನಿಂತ ತಕ್ಷಣ ಏನು ಮಾಡಬೇಕು, ಮತ್ತು ಮುಂದೆ ಓದ್ತಾ ಹೋಗಬೇಕು. ಹೀಗೆ ಓದುವಾಗ ಅಂತಂದರೆ ಅಥವಾ ಅಲ್ಪ ವಿರಾಮವೆಂಬುದು ಒಂದು ಸಣ್ಣ ವಿರಾಮ. ಇದು ಸಣ್ಣ ವಿರಾಮ ಅಂದರೆ ಒಂದಕ್ಕಿಂತ ಹೆಚ್ಚು ಪದಗಳಾಗಿರಬಹುದು, ಒಂದಕ್ಕಿಂತ ಹೆಚ್ಚಿನ ಪದಗಳನ್ನು ಹೇಳಬೇಕಾಗಿತ್ತು ಅಂತಂದರೆ, ಒಂದಕ್ಕಿಂತ ಹೆಚ್ಚಿನ ವಾಕ್ಯಗಳನ್ನು ಹೇಳಬೇಕಾಗಿತ್ತು ಅಂತಂದರೆ, ಒಂದಕ್ಕಿಂತ ಹೆಚ್ಚಿನ ವಾಕ್ಯಗಳನ್ನು ಬೇರ್ಪಡಿಸಬೇಕಾಗಿತ್ತು ಅಂತಂದರೆ ಈ ವಿರಾಮವನ್ನು ಬಳಸ್ತೀವಿ. ಅದು ಹೆಂಗೆ, ಅಲ್ಪ ವಿರಾಮ ಅಂದರೆ ಸಣ್ಣ ವಿರಾಮವನ್ನು ಬಳಸ್ತೀವಿ. ಒಂದಕ್ಕಿಂತ ವಾಕ್ಯಗಳನ್ನು ಮಾತಾಡಬೇಕು. ಈಗ ಒಂದೊಂದು ಸಾರಿ ಬಹಳ ಜನರ ಹೆಸರು ಹೇಳಬೇಕಾಗಿರ್ತೈತಿ. ಎಲ್ಲರೂ ಹೆಸರನ್ನು ಒಂದೇ ಉಸಿರೊಳಗೆ ಹೇಳೋಕ್ಕಾಗಂಗಿಲ್ಲ. ಆಗ ಒಬ್ಬೊಬ್ರದ ಒಂದಾಗಂತಲೇ ಒಂದಿಗೆ ರಾಮ, ಸೀತಾ, ಲಕ್ಷ್ಮಣ ಈ ರೀತಿಯಾಗಿ ಬಿಟ್ಟು ಹೇಳಬೇಕು. ಹಿಂಗೆ ಬಿಟ್ಟು ಸ್ವಲ್ಪ ವಿರಾಮವನ್ನು ಕೊಟ್ಟ ನಂತರ ಹೇಳಬೇಕಂತಂದರೆ ನಾವು ಈ ಚಿಹ್ನೆಯನ್ನು ಬಳಸಬೇಕು. ಈ ಚಿಹ್ನೆಯನ್ನು ಬಳಸಿದ್ದೀವಿ ಅಂತಂದರೆ ಅಲ್ಲಿ ಓಕೆ, ಇಲ್ಲಿ ವಿರಾಮವನ್ನು ಕೊಡಬೇಕು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅಲ್ಪ ವಿರಾಮ ಅಂಥೇಳಿ ಕರಿತೀವಿ. ಅಂದರೆ ಓದುಗರಂತಂದರೆ ನಮಗೆ ಏನೋ ಮಧ್ಯದಲ್ಲಿ ಸ್ವಲ್ಪ ವಿರಾಮವನ್ನು ನೀಡ್ತೈತೆ. ಅದು ಆ ಚಿಹ್ನೆಯನ್ನು ನೋಡಿದ್ವಿ ಅಂತಂದರೆ, ಆ ಚಿಹ್ನೆಯನ್ನು ಬಳಸಿದ್ವಿ ಅಂತಂದರೆ ನಾವು ಅಲ್ಲಿ ಏನು ಮಾಡಬೇಕು, ವಿರಾಮವನ್ನು ನೀಡಬೇಕು. ಹಾಗಾದರೆ ಅಂದರೆ ಸಂಬೋಧನೆಯ ಮುಂದೆ ಯಾರನ್ನಾದರೂ ಕರಿತಿದ್ರಿ ಅಂತಂದರೆ, ಅಮ್ಮ ಅಂಥೇಳಿ ಕರಿತಿರ್ತೀರಿ, ಅಪ್ಪ ಅಂಥೇಳಿ ಕರಿತೀರಿ, ಆಗ ಸಂಬೋಧನೆ ಇದು. ಅವ್ರನ್ನ ರಾಮ ಅಂಥೇಳಿ ಕರಿತಿರ್ತೀವಿ, ಲಕ್ಷ್ಮಣ ಅಂಥೇಳಿ ಕರಿತಿರ್ತೀವಿ. ಈ ಸಂಬೋಧನೆ ಆದ ನಂತರ ಅದೇ ರೀತಿ ಬೇರೆ ಬೇರೆ ಕರ್ತೃಪದಕ್ಕಾಗಲಿ ಅಂದರೆ ಈಗ ಇವನು ರಾಮ, ಇವನು ರಾಜೀವ, ಇವನು ಲಕ್ಷ್ಮಣ, ಈ ರೀತಿ ಸಂಬೋಧನೆ ಕರ್ತೃಪದಕ್ಕಾಗಲಿ ಕರ್ಮಪದಕ್ಕಾಗಲಿ ಮಾಡಿದರು, ಮರವನ್ನು, ಗಿಡವನ್ನು, ಸಸಿಯನ್ನು, ಈ ರೀತಿ ಕರ್ಮಪದಕ್ಕಾಗಲಿ ವಿಶೇಷಣಗಳಾಗಿದ್ದಾಗ, ವಿಶೇಷಣಗಳಿದ್ದರೆ ಕೊನೆಯ ವಿಶೇಷಣಗಳನ್ನು ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸಬೇಕು. ನೋಡಿರಿ, ವಿಶೇಷಣಗಳನ್ನು ಹೇಳಬೇಕಾಗಿತ್ತಂದರೆ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದ ವಿಶೇಷಣಗಳಿಗೆ ಏನು ಮಾಡಬೇಕು, ಈ ಅಲ್ಪ ವಿರಾಮವನ್ನು ಬಳಸಬೇಕು. ಉದಾಹರಣೆ ನೋಡಿರಿ, ಇಲ್ಲಿ ಕರ್ತೃಪದಗಳು ರಾಮ, ಸೀತಾ, ಲಕ್ಷ್ಮಣರು ಬಂದರು ಅಂತಂದರೆ ರಾಮ್, ಸೀತಾ, ಲಕ್ಷ್ಮಣರು ಬಂದರು ಅಂಥೇಳಿ ಓದಂಗಿಲ್ಲ ಇದನ್ನು. ಯಾಕಂದರೆ ನಾವಿಲ್ಲಿ ಅಲ್ಪ ವಿರಾಮವನ್ನು ಬಳಸಿರ್ತೀವಿ. ಹಾಗಾಗಿ ಇಲ್ಲಿ ರಾಮ, ಸೀತಾ, ಲಕ್ಷ್ಮಣರೂ ಬಂದರು ಹಿಂಗೆ ಓದಿದರೆ ಮಾತ್ರ ಅಲ್ಪ ವಿರಾಮವನ್ನು ಬಳಸಿದಂಗಾಗುತ್ತೆ. ಇನ್ನೊಂದಿದೆ ನೋಡ್ರಿ, ಪರಮಾತ್ಮ ಕಾಪಾಡು, ದೇವರಿಗೆ ಬೇಡ್ಕೊಳ್ತಿರ್ತೀವಿ ಪರಮಾತ್ಮ ಕಾಪಾಡು ಅಂಥೇಳಿ. ಹಾಗೆ ಇಲ್ಲಿ ಏನಾದರೂ ನಾವು ಓದುವ ವಾಕ್ಯದೊಳಗೆ ಸಂಬೋಧನೆ ಮಾಡ್ತಿದ್ದೀವಿ, ಪರಮಾತ್ಮ ಕಾಪಾಡು ನಮ್ಮನ್ನು, ದೇವರೇ ಕಾಪಾಡು, ಈ ರೀತಿ ವಾಕ್ಯಗಳನ್ನು ಬಳಸಬೇಕಾಗಿತ್ತು ಅಂತ ಅನ್ನುವಾಗ ನಾವು ಏನು ಮಾಡ್ತೀವಿ, ಬರಿಬೇಕಾದ್ರೆ ನಾವು ಅಲ್ಪ ವಿರಾಮವನ್ನು ಬಳಸ್ತೀವಿ. ಹಿಂಗೆ ಅಲ್ಪ ವಿರಾಮ ಬಳಸ್ತೀವಿ ಅಂತಂದರೆ ಹಿಂಗೆ ಓದಬೇಕು, ರಾಮ, ಸೀತಾ, ಲಕ್ಷ್ಮಣರು ಬಂದರು, ಪರಮಾತ್ಮ ಕಾಪಾಡು. ಅದೇ ರೀತಿ ನೋಡ್ರಿ, ಇಲ್ಲಿ ಒಂದು ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಮಕ್ಕಳು, ಸ್ತ್ರೀಯರು, ಮುದುಕರು, ತರುಣರು ಸೇರಿದ್ದರು. ಇದನ್ನು ಹಿಂಗೂ ಓದ್ಬೋದು. ಈಗ ಅಲ್ಪ ವಿರಾಮ ಇಲ್ಲ ಅಂತ ತಿಳ್ಕೊಡ್ರಿ, ಅಲ್ಪ ವಿರಾಮ ಇಲ್ಲ ಅಂತ ತಿಳ್ಕೊಡ್ರಿ. ಆಗ ಹೆಂಗೆ ಗೊತ್ತ್ರಿ, ಜಾತ್ರೆಯಲ್ಲಿ ಮಕ್ಕಳು, ಸ್ತ್ರೀಯರು, ಮುದುಕರು, ತರುಣರು ಸೇರಿದ್ದರು ಹಿಂಗಾಗುತ್ತೆ. ಅದೇ ಇದನ್ನು ಏನು ಮಾಡ್ಬೋದು, ಜಾತ್ರೆಯಲ್ಲಿ ಮಕ್ಕಳು, ಸ್ತ್ರೀಯರು, ಮುದುಕರು, ತರುಣರೂ ಸೇರಿದ್ದರು ಅಂಥೇಳಿ ಓದಿದಾಗ ಈ ವಾಕ್ಯಕ್ಕೆ ಒಂದು ವಿಶಿಷ್ಟವಾದ ಲಕ್ಷಣ ಬರುತ್ತೆ. ಆಗ ನಮಗೆ ಉತ್ತಮವಾಗಿ ಅರ್ಥವಾಗುವಂಥ ರೀತಿಯ ವಾಕ್ಯಗಳು ರಚನೆ ಆಗ್ತಾ ಹೋಗ್ತವೆ. ಹಾಗಾಗಿ ಇಲ್ಲೊಂದಿದೆ ನೋಡ್ರಿ, ಶಾಲಿನಿ ಮನೆಯಲ್ಲಿ ಒಂದು ದೊಡ್ಡ ತೋಟ ಇತ್ತು. ಆಕೆ ಪ್ರತಿದಿನ ಬೆಳಗ್ಗೆ ತೋಟಕ್ಕೆ ಹೋಗುತ್ತಿದ್ದಳು. ಅಲ್ಲಿ ಅಕ್ಕಿ ತೋಟದೊಳಗೆ ಏನೇನಿತ್ತು ಅಂತ ಹೇಳಿದಾಳೆ. ಗುಲಾಬಿ ಇತ್ತು, ಗುಲಾಬಿ, ಕಮಲ, ಸೇವಂತಿ, ಬಣ್ಣ ಬಣ್ಣದ ಜಾಸ್ಮಿನ್ ಹೂವುಗಳು ಇದ್ದವು, ಅರಳುತ್ತಿದ್ದವು. ಡೈಲಿ ಏನಾಗ್ತಿದ್ದು, ಅಲ್ಲಿ ಗುಲಾಬಿನೂ ಇತ್ತು, ಕಮಲನೂ ಇತ್ತು, ಸೇವಂತಿನೂ ಇತ್ತು ಮತ್ತು ಬಣ್ಣ ಬಣ್ಣದ ಜಾಸ್ಮೀನ್ ಹೂಗಳೂ ಅರಳುತ್ತಿದ್ವು ಅಂಥೇಳಿ ಈ ವಾಕ್ಯದೊಳಗೆ ನಾವು ಏನು ಮಾಡಿದ್ವಿ, ಪ್ರತಿಯೊಂದಕ್ಕೂ ಅಲ್ಪ ವಿರಾಮವನ್ನು ಕೊಟ್ಟು ಆ ವಾಕ್ಯವನ್ನು
ಸಂಪೂರ್ಣ ಅರ್ಥಗರ್ಭಿತವಾಗಿ ಆಗುವಂತೆ ಮಾಡಿದ್ದಾರೆ. ಇದು ಏನಾಗುತ್ತೆ, ಇದು ಅಲ್ಪ ವಿರಾಮ. ಅಲ್ಪ ವಿರಾಮವನ್ನು ಬಳಸಬೇಕಾಗಿತ್ತು ಅಂದರೆ ಒಂದು ಸಣ್ಣ ವಿರಾಮ, ವಾಕ್ಯಗಳ ರಚನೆಯಲ್ಲಿ ಏನು ಮಾಡಬೇಕು, ಸಣ್ಣ ವಿರಾಮವನ್ನು ನೀಡಬೇಕು. ಹಾಗಾದರೆ ಮುಂದಿನ ಚಿಹ್ನೆ ಯಾವುದಪ್ಪ ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆ. ಇದೆಲ್ಲರಿಗೂ ಗೊತ್ತು, ಸಾಮಾನ್ಯವಾಗಿ ದಿನನಿತ್ಯ ಬಳಸ್ತಾ ಇರ್ತೀವಿ. ಹಲವಾರು ರೀತಿಯ ಕ್ವಶನ್ಸ್ಗಳನ್ನು, ಪ್ರಶ್ನೆಗಳನ್ನು ಬೇರೆದವ್ರಿಗೆ ಕೇಳ್ತಾ ಇರ್ತೀವಿ. ಅದು ಮಾತಿನ ಮೂಲಕ ಆಗಿರಬಹುದು, ಆದರೆ ಮಾತಿನಲ್ಲಿ ಕ್ವಶನ್ಗಳನ್ನು ತೋರ್ಸೋಕ್ಕಾಗಂಗಿಲ್ಲ. ಆದರೆ ಬರವಣಿಗೆಯಲ್ಲಿ ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಬಳಸಿ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಅತಿ ಹೆಚ್ಚು ಈ ಚಿಹ್ನೆಯನ್ನು ನಾವೇನು ಮಾಡ್ತೀವಿ, ಪ್ರಶ್ನೆ ಕೇಳುವಾಗ ಎಲ್ಲರೂ ಸಾಮಾನ್ಯವಾಗಿ ಬರಿತೀವಿ, ಬರೀಲೇಬೇಕು. ಪ್ರಶ್ನೆಯನ್ನು ಕೇಳಿದ್ವಿ ಅಂತಂದರೆ, ಅಂದರೆ ಒಂದು ಪ್ರಶ್ನೆಯನ್ನು ಕೇಳುವಾಗ ಒಂದು ಸಂಶಯ ಅಥವಾ ವಿಚಾರಣೆಯನ್ನು ತೋರಿಸಲು, ಒಂದು ಸಂಶಯವನ್ನು ವ್ಯಕ್ತಪಡಿಸಲು ಅಥವಾ ವಿಚಾರಣೆಯನ್ನು ಎನ್ಕ್ವೈರಿ ಅಂತಂದರೆ ತನಿಖೆ ಮಾಡಲು ಅಥವಾ ವಿಚಾರಣೆಯನ್ನು ತೋರಿಸಲು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಅಂದರೆ ವಾಕ್ಯದಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳು ಸಾಮಾನ್ಯವಾಗಿ ಯಾರು, ಎಲ್ಲಿ, ಯಾವಾಗ, ಏನು, ಹೇಗೆ, ಏಕೆ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಏನು ಮಾಡ್ತೀವಿ, ಈ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಈ ಚಿಹ್ನೆಗಳಿಗೂ ಏನಾಗಿದೆ, ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಎಲ್ಲಿ ಹಾಕಬೇಕು ಅಂತೇಳಿ ಒಂದು ಪ್ಯಾರಾದಲ್ಲಿ ಎಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ, ಪ್ಯಾರಾ ಕೊಟ್ಟ ನಂತರ ಯಾವ ಸಾಲಿನಲ್ಲಿ ಯಾವ ವಾಕ್ಯದ ನಂತರ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಇಲ್ಲಿ ಏನಾದರೂ ಇಲ್ಲಿ ನೀನು ಒಂದಲ್ಲಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ವಿ ಅಂತಂದರೆ ತಪ್ಪಾಗುತ್ತೆ, ಈ ವ್ಯಾಖ್ಯೆನೇ ಕರೆಕ್ಟ್ ಆಗಂಗಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಬಾರ್ದು, ಪ್ರಶ್ನಾರ್ಥಕ ಚಿಹ್ನೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ನೀನು ಊಟ ಮಾಡಿದ್ದೀಯಾ, ನೀನು ಊಟ ಮಾಡಿದ್ದೀಯಾ ಅಂತೇಳಿ ಕೇಳಿದ್ವಿ ಅಂತಂದರೆ ಆದ ನಂತರ ಏನಾಗುತ್ತೆ, ಮಾಡಿದ್ದೀಯಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಚಿಹ್ನೆನ ಹಾಕಬೇಕು. ಅದೇ ರೀತಿ ಇದು ನಿನಗೆ ಬೇಕಾ, ಇದು ಅಂತಂದರೆ ಯಾವುದೋ ಒಂದು ಪುಸ್ತಕ ಕೇಳ್ತೀನಿ, ಇದು ನಿನಗೆ ಬೇಕಾ, ಈ ಪೆನ್ನು ನಿನಗೆ ಬೇಕಾ ಅಥವಾ ಪುಸ್ತಕ ನಿನಗೆ ಬೇಕಾ ಅಥವಾ ಬೇಕೇ ಅಂತ ಕೇಳಿದಾಗ ನಾವು ಬೇಕೇ ಆದ ನಂತರ ಕ್ವಶನ್ಸನ್ನು ಕೇಳ್ತೀವಿ. ಅವ್ರು ಹೌದೋ ಇಲ್ಲ ಅಂತೇಳಿ ಅವ್ರು ಆನ್ಸರನ್ನು ಕೊಡ್ತಾರೆ. ಯಾರಿಗೆ ಕೇಳಿರ್ತೀವಲ್ಲ ಆ ವ್ಯಕ್ತಿ ಆನ್ಸರನ್ನು ಕೊಡ್ತಾನೆ. ಇಂತಹ ವಾಕ್ಯಗಳನ್ನು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಬಳಸ್ತೀವಿ. ಅದೇ ರೀತಿ ನಿನ್ನ ವಯಸ್ಸೆಷ್ಟು ಅಂದರೆ ಒಂದು ನಂಬರ್ಸನ್ನು ಹೇಳ್ತಾರೆ ಅವರು, ಎಷ್ಟಾಗಿದೆ ನನಗೆ ವಯಸ್ಸು ಅಂತೇಳಿ, ಎಷ್ಟಪ್ಪ ನಿನಗೆ ವಯಸ್ಸೆಷ್ಟು ಅಂತ ಕೇಳ್ತೀವಿ ಸಾಮಾನ್ಯವಾಗಿ. ಆ ಟೈಮಲ್ಲಿ ಬರವಣಿಗೆಯಲ್ಲಿ ನಾವು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೇಳ್ತೀವಿ. ಇಲ್ಲಿ ಕೇಳಿದ್ರೆ, ಅಮ್ಮ ಈ ಬಾಳೆಹಣ್ಣುಗಳು ಯಾವಾಗ ಹಳದಿ ಆಗುತ್ತವೆ ಅಂದರೆ ಯಾವಾಗ ಹಳದಿ ಆಗ್ತಾವ ಅಂದರೆ ಯಾವಾಗ ಹಣ್ಣು ಆಗ್ತಾವ ಅಂತ ಅರ್ಥ. ಯಾವಾಗ ಹಣ್ಣು ಆಗ್ತಾವ ಅಂಥೇಳಿ ಮಗು ಏನಾಗುತ್ತೆ, ತಾಯಿ ಕೇಳಿಸುತ್ತೆ. ಈ ರೀತಿಯಾಗಿ ವಾಕ್ಯಗಳನ್ನು, ಸಂಶಯಗಳನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ನಮ್ಮಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಸಂಶಯಗಳನ್ನು ಬರಹದ ರೂಪದಲ್ಲಿ ಯಾಕೆ, ಹೇಗೆ, ಯಾವಾಗ ಅಂತ ಕ್ವಶನ್ಸ್ಗಳನ್ನು ಹಾಕಬೇಕಾಗಿತ್ತು ಅಂತಂದರೆ ನಾವು ಸಾಮಾನ್ಯವಾಗಿ ಈ ಚಿಹ್ನೆಯನ್ನು ಬಳಸ್ತೀವಿ. ಇಲ್ಲಿ ಒಂದಿದೆ ನೋಡಿರಿ, ಒಂದು ದಿನ ತನು ತೋಟದಲ್ಲಿ ನಡೆದಾಡ್ತಿದ್ಲು. ಅಲ್ಲಿ ಒಂದು ಬಾಳೆ ಗಿಡದಲ್ಲಿ ಹಣ್ಣುಗಳಾಗಿರ್ತಾವಂತೆ. ಆಗ ಅವಳು ಹಣ್ಣನ್ನು ನೋಡಿ ಅವ್ರ ಅವ್ವಾರನ್ನ ಕೇಳ್ತಾಳಂತೆ, ಅಮ್ಮ ಈ ಬಾಳೆಹಣ್ಣುಗಳು ಯಾವಾಗ ಹಳದಿ ಆಗುತ್ತವೆ, ಹಳದಿ ಅಂತಂದರೆ ಹಣ್ಣು ಆಗುತ್ತವೆ, ಅವು ಇನ್ನೂ ಕಾಯಿ ಇತ್ತು, ಅದು ಯಾವಾಗ ಹಣ್ಣು ಆಕ್ಕೈತಿ ಅಂಥೇಳಿ ಕೇಳಿದ್ಲು. ನೋಡಿರಿ, ಯಾವಾಗ ಹಣ್ಣು ಆಕ್ಕೈತಿ ಅಂತ ಕೇಳೋಕೆ ಇಲ್ಲಿ ನಾವೇನು ಮಾಡ್ತೀವಿ, ಕ್ವಶನ್ ರಿಮಾರ್ಕನ್ನು ಯೂಸ್ ಮಾಡ್ತೀವಿ, ಅದನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿ. ಆಗ ಅಮ್ಮನಿಗೆ ಗೊತ್ತಾಯ್ತು, ಓ ನನ್ನ ಮಗಳು ಕ್ವಶನ್ ಕೇಳ್ತಿದ್ದಾಳೆ ಅಂತೇಳಿ ಅಮ್ಮನಿಗೆ ಗೊತ್ತಾಯಿತು. ಆಗ ಅಮ್ಮ ಹೇಳ್ತಾಳೆ, ಇನ್ನೂ 2 ದಿನಗಳು ಅವು 2 ದಿನಗಳಲ್ಲಿ ಏನಾಗ್ತಾವೆ, ಅವು ಹಳದಿ ಆಗ್ತಾವೆ ಅಂತ ಹೇಳ್ತಾಳೆ. ಆಗ ತನು ಮತ್ತೆ ಕ್ವಶನ್ ಕೇಳ್ತಾಳೆ. ಏನು ಕೇಳ್ತಾಳೆ, ನಾನು ಆಗ ತಿನ್ನಬಹುದಾ ಅಂದರೆ ಅವು ಹಳದಿ ಆದ ನಂತರ ನಾನು ತಿನ್ಬಹುದಾ ಅಮ್ಮ ಅಂಥೇಳಿ ಕ್ವಶನ್ಸನ್ನು ಕೇಳ್ತಾಳೆ. ಆ ಕ್ವಶನ್ ಆಗ ಅಮ್ಮಗೆ ಅರ್ಥ ಆಗುತ್ತೆ. ಮತ್ತೊಂದು ಕ್ವಶನ್ ಕೇಳಿದ್ಲು, ತಿನ್ಬಹುದಾ ಅಂತ ಕೇಳ್ತಿದ್ದಾಳೆ ಅಂಥೇಳಿ ಕ್ವಶನರಿಯನ್ನು ಮಾಡಿದ್ದಾಳೆ ಅಂಥೇಳಿ ಅಮ್ಮನಿಗೆ ಗೊತ್ತಾಗುತ್ತೆ. ಅಮ್ಮ ಹೇಳ್ತಾಳೆ, ಹೌದು, ಆದರೆ ಮೊದಲು ಅವು ಚೆನ್ನಾಗಿ ಹಣ್ಣಾಗಬೇಕು ಅಂಥೇಳಿ ಆನ್ಸರನ್ನು ಮಾಡ್ತಾಳೆ. ಹೀಗೆ ಮಾತನಾಡುವಾಗ ಕೂಡ ನಾವು ಅವುಗಳ ಮಾತನಾಡುವ ಧಾಟಿಯಲ್ಲಿ ಕೂಡ ನಾವು ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಿರಬೇಕು. ಸುಮ್ಮನೆ ಬರವಣಿಗೆಯಲ್ಲಿ ಚಿಹ್ನೆಯನ್ನು ಬಳಸ್ತೀವಿ, ಮಾತನಾಡುವಾಗೂ ಗೊತ್ತಾಗುತ್ತೆ ನಮಗೆ ಇದುವೇ ಪ್ರಶ್ನಾರ್ಥಕ ವಾಕ್ಯ ಅಂಥೇಳಿ. ಆದರೆ ಈ ಪ್ರಶ್ನಾರ್ಥಕ ವಾಕ್ಯ ಮುಗಿದ ನಂತರ ಏನು ಮಾಡ್ತೀವಿ, ನಾವು ಈ ಚಿಹ್ನೆಯನ್ನು ಬಳಸ್ತೀವಿ. ಇದು ಪ್ರಶ್ನಾರ್ಥಕ ಚಿಹ್ನೆ. ಇದರ ಮೇಲೇನೂ ಹಲವಾರು ಕ್ವಶನ್ಸ್ಗಳು ಬಂದಿದ್ದಾವೆ. ಅಂದರೆ ಒಂದು ವಾಕ್ಯವನ್ನು ಕೊಟ್ಟು 4-5 ಲೈನನ್ನು ಕೊಟ್ಟು ಎಲ್ಲಿ ಇದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ ಅಂತೇಳಿ ಕೇಳಿದ್ದಾರೆ. ಹಾಗಾಗಿ ಇದು ಮಹತ್ವವಾಗಿದೆ. ನೆಕ್ಸ್ಟ್ ಯಾವ ಚಿಹ್ನೆಪ್ಪ ಅಂತಂದರೆ ಭಾವಸೂಚಕ ಚಿಹ್ನೆ. ವಿದ್ಯಾರ್ಥಿಗಳೇ ನೋಡಿ, ಭಾವಸೂಚಕ ಚಿಹ್ನೆ ಅಂತಂದರೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಆ ಭಾವನೆಗಳು ಅದು ಸಂತೋಷವೇ ಆಗಿರಬಹುದು, ದುಃಖವೇ ಆಗಿರಬಹುದು, ಅಥವಾ ಆಶ್ಚರ್ಯ ಸಂಗತಿಗಳೇ ಆಗಿರಬಹುದು. ಈ ಹಲವಾರು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಏನು ಮಾಡುತ್ತೆ, ಈ ಚಿಹ್ನೆ ಬಳಸುತ್ತೆ. ಈ ಚಿಹ್ನೆಯನ್ನು ನಾವು ಹೆಂಗೆ ಬರಿತೀವಿ ನೋಡ್ರಿ, ಈ ರೀತಿಯಾಗಿ ಬರಿತಾ ಹೋಗ್ತೀವಿ.
ಭಾವಸೂಚಕ ಚಿಹ್ನೆ ಅಂದರೆ ಭಾವಸೂಚಕ ಚಿಹ್ನೆಯನ್ನು ಆಶ್ಚರ್ಯ ಅಥವಾ ಸಂತೋಷ, ದುಃಖ, ಭಯ, ಆಕ್ರೋಶವನ್ನು ತೋರಿಸಲು. ನಮಗೆ ಆಕ್ರೋಶ ಆಗ್ತಿದೆ, ಈಗ ನನಗೆ ದುಃಖ ಆಗ್ತಿದೆ, ನನಗೆ ಸಂತೋಷವಾಗ್ತಿದೆ, ನನಗೆ ಆಶ್ಚರ್ಯ ಆಗ್ತಿದೆ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗಿತ್ತು ಅಂತಂದರೆ ನಾವು ಏನು ಮಾಡ್ತೀವಿ, ಈ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಈ ಚಿಹ್ನೆಯನ್ನು ವಾಕ್ಯಗಳ ಜೀವಂತವಾಗಿಸುತ್ತದೆ ಅಂತಂದರೆ ಈ ಭಾವಸೂಚಕ ಚಿಹ್ನೆ ವಾಕ್ಯದಲ್ಲಿ ನೋಡ್ರಿ, ಬರವಣಿಗೆ ವಾಕ್ಯವನ್ನು ಜೀವಂತವಾಗಿಸಿರುತ್ತದೆ. ಅಂದರೆ ನಾವು ಬರೆದು ಕಳಿಸಿರ್ತೀವಲ್ರಿ, ಭಾವಸೂಚಕ ಚಿಹ್ನೆಯನ್ನು ಇಟ್ವಿ ಅಂದರೆ ಓಕೆ, ಇವರು ಸಂತೋಷದೊಳಗನ ಲೆಟ್ರ್ ಬರೆದು ಕಳಿಸಿದ್ದಾರೆ, ಸಂತೋಷದೊಳಗನ ಈ ವಾಕ್ಯವನ್ನು ಬರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಓದಿದ ನಂತರ ಅವರು ಮುಂದಿರಲಿ ಬಿಡಲಿ, ಆ ವಾಕ್ಯವನ್ನು ಓದಿದ ನಂತರ ಓಕೆ, ಇವರು ದುಃಖದೊಳಗನ ಈ ವಾಕ್ಯವನ್ನು ರಚನೆ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಅದೇ ಓದುಗನ ಮನದಲ್ಲಿ ನೇರವಾಗಿ ಭಾವನೆಯನ್ನು ಮೂಡುತ್ತೆ. ಇವರು ಮನಸ್ಥಿತಿಯಿಂದ, ಇವರು ಒಳ್ಳೆಯ ಮನಸ್ಥಿತಿಯಿಂದ, ಅಥವಾ ಇವರು ಸಂತೋಷದ ಮನಸ್ಥಿತಿಯಿಂದ, ಇವರ ಆಶ್ಚರ್ಯಕರವಾಗಿ ಅಥವಾ ಇವರು ಆ ದುಃಖದಿಂದ ಏನು ಮಾಡಿದ್ದಾರೆ, ಈ ಲೆಟ್ರನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕಾಗಿತ್ತು ಅಂದರೆ ಈ ಚಿಹ್ನೆಯನ್ನು ಬಳಸ್ತೀವಿ. ಈ ಚಿಹ್ನೆಯನ್ನು ಬಳಸೋದ್ರಿಂದ ನೋಡಿರಿ ಯಾವ ರೀತಿಯಾಗಿದೆ ಅಂತಂದರೆ ಅಲ್ಲೊಂದೇನೋ ಸೊಗಸಾಗಿರ್ತಕ್ಕಂಥದ್ದು ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಪ್ರಕೃತಿಯನ್ನು ನೋಡ್ತಾರೆ, ಬೆಳಗ್ಗೆ ಎದ್ದು ಅಥವಾ ಸನ್ರೈಸನ್ನು ನೋಡ್ತಾರೆ, ಸೂರ್ಯ ಉದಯೋತ್ಸವವನ್ನು ನೋಡ್ತಾರೆ. ಆಗ ಆಹಾ ಎಷ್ಟು ಸೊಗಸಾಗಿದೆ, ಆಹಾ ಎಷ್ಟು ಸೊಗಸಾಗಿದೆ ಅಂತೇಳಿ ನಾವೇನು ಮಾಡ್ತೀವಿ, ಅದಕ್ಕೆ ಆಶ್ಚರ್ಯ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ನೋಡಿರಿ, ಆಹಾ ಎಷ್ಟು ಸೊಗಸಾಗಿದೆ ಅಂದ ನಂತರ ಇಲ್ಲಿ ಆಹಾ ಆದ ನಂತರ ನಾವೇನು ಮಾಡ್ತೀವಿ, ಈ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಏನೋ ಒಂದು ಸುಂದರವಾದ ಫೋಟೋವನ್ನು ನೋಡ್ತೀವಿ, ಚಿತ್ರವನ್ನು ನೋಡ್ತೀವಿ, ಆಹಾ ಎಷ್ಟು ಸುಂದರವಾಗಿದೆ, ಆಹಾ ಎಷ್ಟು ಸುಂದರವಾಗಿದೆ ಅಂಥೇಳಿ ಈ ಚಿಹ್ನೆಯನ್ನು ಬಳಸ್ತೀವಿ. ಈ ಚಿಹ್ನೆಯನ್ನು ಬಳಸಿದ ನಂತರ ಅಲ್ಲಿರ್ತಕ್ಕಂಥ ಭಾವನೆಯನ್ನು ಚೇಂಜ್ ಆಗುತ್ತೆ. ಅದೇ ರೀತಿ ವಾವ್, ನೀನು ಎಷ್ಟು ಚೆನ್ನಾಗಿ ಹಾಡುತ್ತೀಯ, ಯಾರೋ ನಮ್ಮ ಗೆಳೆಯ ಹಾಡ್ತಿರ್ತಾನೆ, ಅವನಿಗೆ ನಾವು ವಾವ್ ಎಷ್ಟು ಚೆನ್ನಾಗಿ ಹಾಡ್ತಿದೀಯ ನೀನು ಅಂತೇಳಿ, ನಿನ್ನ ಧ್ವನಿ ಎಷ್ಟು ಮಧುರವಾಗಿದೆ ವಾವ್ ಅಂತೇಳಿ ಏನು ಮಾಡ್ತೀವಿ, ನಮ್ಮ ಭಾವನೆಯನ್ನು ಬರಹದ ಮೂಲಕ ವ್ಯಕ್ತಪಡಿಸಿ ವಾವ್ ನೀನು ಎಷ್ಟು ಚೆನ್ನಾಗಿ ಹಾಡವನ್ನು ಹಾಡ್ತೀಯ ಅಂತೇಳಿ ಬರೆದು ಕಳಿಸಿದೀವಿ ಅಂತಂದರೆ ಓದುಗರಿಗೆ ಏನಾಗುತ್ತೆ, ಓ ಇವರು ತುಂಬ ಒಳ್ಳೆಯ ಭಾವನೆಯಿಂದ ನನ್ನನ್ನು ಹೊಗಳ್ತಿದ್ದಾರೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ದೊಡ್ಡದು ಬೆಟ್ಟ ಇರುತ್ತೆ, ಒಂದು ದೊಡ್ಡ ಬೆಟ್ಟ ನೋಡಿರ್ತೀವಿ, ಅಯ್ಯೋ ಎಷ್ಟೊಂದು ದೊಡ್ಡ ಬೆಟ್ಟ ಇದೆ ಅಂತೀವಿ, ಅಯ್ಯೋ ಎಷ್ಟು ದೊಡ್ಡ ಬೆಟ್ಟ ಇದೆ. ಹೀಗೆ ಹಲವಾರು ರೀತಿಯ ಭಾವನೆಗಳನ್ನು ಬರವಣಿಗೆ ಮೂಲಕ ನಾವು ಅವರಿಗೆ ವ್ಯಕ್ತಪಡಿಸಬೇಕಾಗಿತ್ತು. ನನ್ನ ಭಾವನೆಯನ್ನು ಅವರು ಓದುವ ಮೂಲಕ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದರೆ ನಾವೇನು ಮಾಡ್ತೀವಿ, ಈ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ. ಅದನ್ನು ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಬರವಣಿಗೆಯಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲೊಂದು ವಾಕ್ಯ ಇದೆ ನೋಡ್ರಿ, ಒಂದು ಸಂಜೆ ರಾಧಿಕಾ ಅಂತಕ್ಕಂಥ ಹುಡುಗಿ ತೋಟದಲ್ಲಿ ಆಟ ಆಡ್ತಿರ್ತಾಳೆ. ಆ ಸಮಯದಲ್ಲಿ ಆಕಾಶದೊಳಗೆ ಅಂದರೆ ಮಳೆ ಬರ್ತೈತಿ, ಮೋಡಗಳಿಂದ ಏನಾಗುತ್ತೆ, ಮಳೆ ಬರ್ತಾ ಇರುತ್ತೆ. ಮಳೆ ಬಂದು ಹೋಗಿದ ತಕ್ಷಣ ಸೂರ್ಯನ ಕಿರಣಗಳಿಂದ ಏನಾಗುತ್ತೆ, ಮಿಂಚ್ತೈತಿ, ಏನೋ ಮಳೆ ಹನಿಗಳು ಮಿಂಚ್ತಿರ್ತಾವ. ಆಗ ಆ ಮೇಲಕ್ಕೆ ನೋಡ್ತಾಳೆ ಆಕಾಶವನ್ನು, 7 ಬಣ್ಣದ ಏನಾಗುತ್ತೆ, ಕಾಮನ ಬಿಲ್ಲು ಕಾಣಿಸುತ್ತೆ ಆಕೆಗೆ. ಕಾಮನ ಬಿಲ್ಲನ್ನು ನೋಡ್ತಾಳೆ ರಾಧಿಕಾ. ಮ್ಯಾಲೆ ಮಳೆ ಬಂದ ನಂತರ ಕಾಮನ ಬಿಲ್ಲನ್ನು ನೋಡಿ ಖುಷಿಯಿಂದ ಕೂಗಿ ಹೇಳಿದ, ಅಮ್ಮ ನೋಡು, ಅಮ್ಮ ನೋಡು, ಅಮ್ಮ ಅಂತೇಳಿ ಕರೀತಾಳೆ, ಸಂಬೋಧನೆ ಮಾಡಿ, ಅಮ್ಮ ನೋಡು ಕಾಮನ ಬಿಲ್ಲು ಕಾಣುತ್ತಿದೆ. ಕಾಮನ ಬಿಲ್ ಬಿದ್ದೈತಿ, ಅಮ್ಮಗೆ ತೋರ್ಸಾಕತ್ತಾಳೆ, ಅಷ್ಟು ಚಂದ ಇದೆ ಅಂತೇಳಿ. ಅಮ್ಮ ಕರೆದು ಕಾಮನ ಬಿಲ್ಲನ್ನು ನೋಡು ಅಂತಿರ್ತಾಳೆ. ಆಗ ಹೇಳ್ತಾಳೆ ನಕ್ಕು, ಹೌದು ಮಗಳೇ, ವಾವ್ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ಲವೇ ಅಂಥೇಳಿ ಅಮ್ಮ ಏನಾಗ್ತಾಳೆ, ತನ್ನ ಭಾವನೆಯನ್ನು ವಾವ್ ಅನ್ನೋ ಮೂಲಕ ಅಥವಾ ಈ ಚಿಹ್ನೆಯನ್ನು ಬಳಸುವ ಮೂಲಕ ನಮಗೇನಾಗುತ್ತೆ, ಅದು ಭಾವನೆ, ಸಂತೋಷದ ಭಾವನೆಯನ್ನು, ಖುಷಿಯ ಭಾವನೆಯನ್ನು ಏನಾಗುತ್ತೆ ತೋರಿಸ್ತೈತಿ. ಆಶ್ಚರ್ಯದ ಭಾವನೆಯನ್ನು ನಾವಿಲ್ಲಿ ಈ ಚಿಹ್ನೆಯನ್ನು ಬಳಸುವ ಮೂಲಕ, ಬರೆಯುವ ಸಮಯದಲ್ಲಿ ಈ ಚಿಹ್ನೆಯನ್ನು ಬಳಸುವ ಮೂಲಕ ಏನು ಮಾಡ್ತೀವಿ ಅಂತಂದರೆ ಇದನ್ನು ನೋಡ್ತೀವಿ. ಹಾಗಾದರೆ ಮುಂದಿನ ಚಿಹ್ನೆ ಯಾವುದಪ್ಪ ಅಂತಂದರೆ ಡಬಲ್ ಇನ್ವರ್ಟೆಡ್ ಕಾಮ, ಉದ್ಧರಣ ಚಿಹ್ನೆ ಅಂತೇಳಿ ಕರಿತೀವಿ. ಉದ್ಧರಣ ಚಿಹ್ನೆ ಎರಡು ಉದ್ಧರಣೆ ಏನು ಮಾಡೋದು, ಉದ್ಧರಣ ಚಿಹ್ನೆ ಅಂದರೆ ಒಂದು ವಾಕ್ಯವನ್ನು ಉದ್ಧರಿಸುವಾಗ, ಯಾರ್ದು ವಾಕ್ಯ ಅದು, ಯಾರೋ ಬೇರೆಯವರು, ದೊಡ್ಡ ವ್ಯಕ್ತಿಗಳು, ದೊಡ್ಡ ತತ್ವಜ್ಞಾನಿಗಳು, ದಾರ್ಶನಿಕರು ಅಥವಾ ಜ್ಞಾನಿಗಳು, ಅವರು ಯಾವಾಗೋ ಹೇಳಿರ್ತಾರೆ. ಆ ಹೇಳಿರೋ ವಾಕ್ಯವನ್ನು ನಾನೀಗ ಪ್ರೆಸೆಂಟ್ ಬಳಸ್ತಿರ್ತೀನಿ, ಪ್ರಸ್ತುತ ನಾನು ಮಾತನಾಡುವಾಗ ಆಗಲಿ ಅಥವಾ ಬರೆಯುವಾಗ ಏನು ಮಾಡ್ತೀನಿ, ಅದನ್ನು ಬಳಸ್ತಿದ್ನಿ ಅಂತಂದರೆ ಆಗ ಡಬಲ್ ಇನ್ವರ್ಟೆಡ್ ಕಾಮವನ್ನು, ಉದ್ಧರಣೆ ಚಿಹ್ನೆಯನ್ನು ಹಾಕಿ ಅದನ್ನು ಹೈಲೈಟ್ ಮಾಡ್ತೀನಿ. ಇವರು ಹೇಳಿದ್ದಾರೆ, ಈ ರೀತಿಯಾಗಿ ಇವರು ಹೇಳಿದ್ದಾರೆ ಅಂತೇಳಿ ಒಂದು ವಾಕ್ಯವನ್ನು ನಾನು ಹೇಳ್ತೀನಿ, ಆಗ ಇದನ್ನು ಬಳಸ್ತೀವಿ.
ನೋಡಿ, ಯಾರಾದರೂ ಹೇಳಿದ ನೇರ ಮಾತುಗಳು, ಅವರು ಯಾವಾಗುವಾಗ ಹೇಳಿರ್ತಾರ, ಆ ಹೇಳಿದ ಮಾತುಗಳನ್ನು ಮತ್ತು ಅವರು ಮಾಡಿರ್ತಕ್ಕಂಥ ಉಲ್ಲೇಖಗಳನ್ನು, ಅವ್ರು ಹೇಳಿರ್ತಾರೆ, ಉಲ್ಲೇಖವನ್ನು ಮಾಡಿರ್ತಾರೆ, ಅವರು ಹೇಳಿರ್ತಕ್ಕಂಥ ಆಜ್ಞೆ ಅಥವಾ ವಿಶೇಷ ಪದಗಳನ್ನು, ಯಾವುದಾದ್ರೂ ವಿಶೇಷ ಪದಗಳು ಇತ್ತು ಅಂತಂದರೆ, ಈಗ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥದ್ದು ಒಂದು ವಿಶೇಷ ಪದ ಇದೆ, ಅವರು ಆ ಪದವನ್ನು ಹೇಳಬೇಕಾಗಿತ್ತು ಅಂತಾರೆ, ನಾವು ವಾಪಸ್ಸು ನಾನು ಉದ್ಧರಣೆ ಚಿಹ್ನೆಯನ್ನು ಬಳಸ್ತೀನಿ. ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ವಾಕ್ಯಗಳದಾವು, ಆ ವಾಕ್ಯಗಳನ್ನು ನಾನು ಇನ್ನೊಂದು ಸಾರಿ ಬರೋದು, ನಾನೇನೋ ಪ್ರಬಂಧದಲ್ಲಿ ಬರಿತಿದ್ನಿ ಅಂತಂದರೆ ಆಗ ಈ ಉದ್ಧರಣ ಚಿಹ್ನೆಯಲ್ಲಿ ಬಳಸ್ತೀನಿ. ಸ್ವಾಮಿ ವಿವೇಕಾನಂದರು ಈ ರೀತಿಯಾಗಿ ಹೇಳಿದರು. ನಮ್ಮ ಗುರುಗಳು ನನಗೇನಾದರೂ ಒಂದು ಮಾತನ್ನು ಹೇಳಿದ್ರಪ್ಪ, ನಿನ್ನ ಸಕ್ಸಸ್ಗೆ ಹಿಂಗೆಲ್ಲ ಮಾಡಬೇಕು ಅಂತೇಳಿ, ಆಗ ನನ್ನ ಗುರುಗಳಿಗೆ ಒಂದು ಲೆಟರ್ ಬರಿಬೇಕಾಗಿತ್ತು, ಅಥವಾ ನನ್ನ ಬುಕ್ಕಿನಲ್ಲಿ ಅವ್ರ ಬಗ್ಗೆ ಬರಿಬೇಕಾಗಿತ್ತು ಅಂದರೆ, ನನ್ನ ಗುರುಗಳು ಹೀಗೆ ಹೇಳಿದ್ದರು ಅಂತೇಳಿ ನಾನು ಏನು ಮಾಡ್ತೀನಿ, ಆ ವಾಕ್ಯದಲ್ಲಿ ನಾನು ಉದ್ಧರಣೆ ಚಿಹ್ನೆಯನ್ನು ಬಳಸ್ತೀನಿ. ಈ ರೀತಿಯಾಗಿ ಒಬ್ಬ ತತ್ವಜ್ಞಾನಿ ಅಥವಾ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು, ದೊಡ್ಡ ಜ್ಞಾನಿಗಳು ಏನಾದರೂ ಹೇಳಿದರು ಅಂತಂದರೆ, ಅವರು ಹೇಳಿರ್ತಕ್ಕಂಥ ವಾಕ್ಯಗಳಾಗಿರ್ಬೋದು, ಅವರು ಹೇಳಿರ್ತಕ್ಕಂಥ ಪದಗಳಾಗಿರಬಹುದು, ಇವುಗಳನ್ನು ಹೇಳಬೇಕಾಗಿತ್ತು ಅಂತಂದರೆ ನಾವೇನು ಮಾಡ್ತೀವಿ, ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಈ ಬಳಸೋದ್ರಿಂದ ಏನಾಗುತ್ತೆ, ಈ ಉದ್ಧರಣ ಚಿಹ್ನೆ, ಅವರು ಹೇಳಿರೋ ಮಾತನ್ನು ಇಲ್ಲಿ ನಮಗೆ ಉದ್ಧರಿಸಿ ಹೇಳುತ್ತಿದ್ದಾರೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇಲ್ಲಿ ನೋಡಿ, ಉದಾಹರಣೆಗೆ ನಮ್ಮ ಗುರುಗಳು ಹೇಳಿದರು ಅಂದರೆ, ಗುರುಗಳು ಹೇಳಿದ್ದರು, ಯಾವಾಗೋ ಹೇಳಿದ್ದಾರೆ. ಹಿಂದಿನ ನಾವು ಚಿಕ್ಕವರಿದ್ದಾಗ ಕ್ಲಾಸ್ ಒಳಗೆ ಅಥವಾ 10ನೇ 10th ಒಳಗೆ ಸಣ್ಣವರಿದ್ದಾಗ 1ನೇದಿದ್ದಾಗ ಹೇಳಿರ್ತಾರೆ. ಗುರುಗಳು ಹೇಳಿದ್ರು, ಏನು ಹೇಳಿದರು, ಶ್ರಮವೇ ಯಶಸ್ಸಿನ ಗುಟ್ಟು, ಶ್ರಮ ಪಟ್ಟರೆ ಮಾತ್ರ ನಿನಗೆ ಯಶಸ್ಸು ಸಿಗುತ್ತದೆ ಅಂತ ಹೇಳಿದರು. ಹಾಗಾಗಿ ಇದನ್ನು ನಾವೇನು ಮಾಡಿದ್ವಿ, ಡಬಲ್ ಇನ್ವೆರ್ಟೆಡ್ ಕಾಮಾದೊಳಗೆ ಎರಡೂ ಕಡೆ ಹಾಕಿ ಅವ್ರು ಹೇಳಿರೋ ಮಾತಿದು ಅಂತೇಳಿ ತೋರಿಸ್ತೀವಿ. ಎಲ್ಲರಿಗೂ ಓದುವಾಗ ಗೊತ್ತಾಗತ್ತೆ ಅಥವಾ ಬರೆಯುವಾಗ ಗೊತ್ತಾಗತ್ತೆ. ಓದುವಾಗ ಓಕೆ, ಇದು ನಾ ಬರೆದಿರೋದಲ್ಲ, ಅವನು ಬರೆದಿರಲಿಲ್ಲ, ಅವನಿಗೆ ಅವ್ರ ಗುರುಗಳು ಹೇಳಿದ ಮಾತಿದು ಅನ್ನೋದು ಗೊತ್ತಾಗುತ್ತೆ. ಈ ರೀತಿಯಾಗಿ ಅವ್ರ ಗುರುಗಳು ಉದ್ಧರಿಸಿದ ಮಾತಿದು ಉದ್ಧರಣ ಚಿಹ್ನೆ ಒಳಗೆ ನಾನು ಹಾಕ್ತೀನಿ. ಅದೇ ರೀತಿ ಬಸವಣ್ಣವರು ಹಲವಾರು ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಮಾತು ಯಾವುದಪ್ಪ ಅಂತಂದರೆ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಈ ದಯವೇ ಧರ್ಮದ ಮೂಲ ಅಂತೇಳಿ ಬರೆದಾಗ ಇದು ನನ್ನ ವಾಕ್ಯ ಅಲ್ಲ, ಬಸವಣ್ಣವರು ಹೇಳಿರೋ ವಾಕ್ಯವನ್ನು ನಾನು ಬಳಸ್ಕೊಂಡಿದ್ದೀನಿ. ಹೀಗೆ ಬಳಸುವಾಗ ಏನು ಮಾಡ್ತೀವಿ, ನಾವು ಈ ಉದ್ಧರಣ ಚಿಹ್ನೆಯನ್ನು ಹಾಕ್ತಾ ಹೋಗ್ತೀವಿ. ಅದೇ ರೀತಿ ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ, ಧರ್ಮಕ್ಕೆ ಜಯವಿದೆ ಅಂತ ಹೇಳಿದ್ದಾರೆ. ಮಹಾಭಾರತದಲ್ಲಿ ಹೇಳಿರೋ ಮಾತನ್ನು ನಾನು ಬಳಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಉದ್ಧರಿಸೋದ್ರಿಂದ ಮಹಾಭಾರತದಲ್ಲಿ ಏನಾಗಿದೆ, ಧರ್ಮಕ್ಕೆ ಜಯವಿದೆ. ಈ ರೀತಿಯಾಗಿ ಹಲವಾರು ರೀತಿಯ ಕಾವ್ಯಗಳಲ್ಲಿ ಆಗಿರ್ಬೋದು, ಗ್ರಂಥಗಳಲ್ಲಿ ಆಗಿರ್ಬೋದು, ತತ್ವಜ್ಞಾನಿಗಳಲ್ಲಾಗಿರ್ಬೋದು, ನಮಗಿಂತ ಜ್ಞಾನ ವ್ಯಕ್ತಿಗಳಿಂದ ಏನಾದರೂ ಒಳ್ಳೆಯ ಮಾತುಗಳಿತ್ತು ಅಂತಂದರೆ, ಶ್ರೇಷ್ಠ ಮಾತುಗಳಿದ್ದು ಅಂತಂದರೆ, ಶ್ರೇಷ್ಠ ಪದಗಳಿದ್ದು ಅಂತಂದರೆ ಅವುಗಳನ್ನು ಏನು ಮಾಡ್ತೀವಿ, ಈ ರೀತಿಯಾಗಿ ಉದ್ಧರಣೆ ಚಿಹ್ನೆಗಳ ಮೂಲಕ ಏನು ಮಾಡ್ತೀವಿ, ಉದ್ಧರಣಾ ಚಿಹ್ನೆಗಳ ಮೂಲಕ ಅವುಗಳನ್ನು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ನೋಡ್ರಿ, ಒಂದು ದಿನ ಶಾಲೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳಿಗೆ ಮಾತನಾಡುತ್ತಿದ್ದರು. ಅಂದರೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಗುರುಗಳು ಮಾತಾಡ್ತಿದ್ರು ಅಂತಂದರೆ, ಆಗ ಅವ್ರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ, ಮಕ್ಕಳೇ, ಜೀವನದಲ್ಲಿ ಯಶಸ್ಸು ಪಡಿಬೇಕಾಗಿತ್ತಂದರೆ ನಾವು ಏನು ಮಾಡಬೇಕು, ಶ್ರಮವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಮಕ್ಕಳೇ, ಜೀವನದೊಳಗೆ ಏನಾದರೂ ಯಶಸ್ಸು ಪಡಿಬೇಕಂದ್ರೆ ಶ್ರಮವನ್ನು ಮಾಡಲೇಬೇಕು ಅಂತೇಳಿ ಫಂಕ್ಷನ್ ಒಳಗೆ ಏನು ಮಾಡ್ತಾರೆ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆ ವಿದ್ಯಾರ್ಥಿಗಳು ಅವರ ಭಾಷಣವನ್ನು ಬರ್ಕೊಂಡು ಅಥವಾ ಏನೋ ಒಂದು ಅದಕ್ಕೆ ಸಾರಾಂಶವನ್ನು ಬರೀಬೇಕಾಗಿದ್ದರೆ ಈ ವಾಕ್ಯವನ್ನು ಏನು ಮಾಡ್ತಾರೆ, ಇದನ್ನು ಡಬಲ್ ಇನ್ವೆರ್ಟೆಡ್ ಕಾಮಾ ಅಥವಾ ಉದ್ಧರಣ ಚಿಹ್ನೆ ಒಳಗೆ ಹಾಕ್ತಾರೆ. ಯಾಕಂದರೆ ಇದು ನಾನು ಹೇಳಿರೋ ಮಾತಿಲ್ಲ, ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಮಾತು ಅಂತಕ್ಕಂಥದ್ದನ್ನು ಅದು ತೋರಿಸುತ್ತೆ. ಈ ರೀತಿಯಾಗಿ ನಾವು ಉದ್ಧರಣ ಚಿಹ್ನೆಯನ್ನು ಏನು ಮಾಡ್ತೀವಿ, ಬೇರೆಯವರ ವ್ಯಕ್ತಿ ಅವರು ಹೇಳಿರ್ತಕ್ಕಂಥ ಶ್ರೇಷ್ಠ ನುಡಿಗಳ ಬಗ್ಗೆ ಇದನ್ನು ಬಳಸ್ತಾ ಹೋಗ್ತೀವಿ. ಹಾಗಾದರೆ ಮುಂದಿನ ಚಿಹ್ನೆ ಯಾವುದಪ್ಪ ಅಂತಂದರೆ ವಾಕ್ಯವೇಷ್ಟನ ಚಿಹ್ನೆ. ವಾಕ್ಯವೇಷ್ಟನ ಚಿಹ್ನೆ ಹೇಗೆ ಅಂತಂದರೆ, ಉದ್ಧರಣ ಚಿಹ್ನೆ ಎರಡು ಡಬಲ್ ಇನ್ವರ್ಟೆಡ್ ಕಾಮ ಆಗಿದ್ದರೆ ಇದು ಸಿಂಗಲ್ ಇನ್ವರ್ಟೆಡ್, ಅಂದರೆ ಒಂದು ಈ ರೀತಿಯಾಗಿ ಬರುತ್ತೇವೆ. ಅಂದರೆ ಉದ್ಧರಣ ಚಿಹ್ನೆಯಂತೆ ಇರ್ತೈತಿ, ಆದರೆ ಉದ್ಧರಣ ಚಿಹ್ನೆಯಲ್ಲಿ ಜೋಡಿ ಚಿಹ್ನೆಗಳು ಇರ್ತಾವೆ. ಅಂದರೆ ಎರಡು ಬಳಸ್ತೀವಿ, ಇಲ್ಲಿ ಸಿಂಗಲ್ ಬಳಸ್ತೀವಿ. ಒಂದೇ ಬಳಸಿ ಹಾಕಿದರೆ ಇದೊಂದು ಒಂದೊಂದೇ ಚಿಹ್ನೆಯನ್ನು ಹಾಕಲಾಗುತ್ತದೆ. ಈ ವಿಷಯವನ್ನು ಪ್ರಸ್ತಾಪಿಸುವಾಗ ಅಥವಾ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಪದವನ್ನು ಎತ್ತಿ ತೋರಿಸ್ಬೇಕಾಗಿತ್ತು ಅಂತಂದರೆ, ಆ ಪದ ಭಾಳ ಇಂಪಾರ್ಟೆಂಟ್ ಅನ್ನೋದು ತೋರಿಸ್ಬೇಕಾಗಿದೆ ನನಗೆ. ಅದು ಅಂಥದ್ದನ್ನು ಅಥವಾ ಒಂದು ವಾಕ್ಯವನ್ನು ಎತ್ತಿ ತೋರಿಸ್ಬೇಕಾಗಿತ್ತು ಅಂದ್ರೆ ಆ ವಾಕ್ಯ ಬಹಳ ಇಂಪಾರ್ಟೆಂಟ್ ಐತೆ ಅಂತೇಳಿ ನಾವೇನಾದರೂ ತೋರಿಸ್ಬೇಕಾಗಿತ್ತಂದರೆ ಆಗ ನಾವೇನು ಮಾಡ್ತೀವಿ, ವಾಕ್ಯವನ್ನು ವೇಸ್ಟನ್ನು ಮಾಡ್ತೀವಿ, ಆ ಪದವನ್ನು ವೇಸ್ಟನ್ನು ಮಾಡ್ತೀವಿ. ಈ ರೀತಿಯಾಗಿ ವಾಕ್ಯವನ್ನು ವೇಸ್ಟನ್ನು ಮಾಡಬೇಕಾಗಿತ್ತು, ಪದವನ್ನು ವೇಸ್ಟನ್ನು ಮಾಡಬೇಕಾಗಿತ್ತು, ಚೆನ್ನಾಗಿದೆ, ಆ ಶ್ರೇಷ್ಠತೆಯನ್ನು ಎತ್ತಿ ತೋರಿಸ್ಬೇಕಾಗಿತ್ತು ಅಂತಂದರೆ ನಾವು ಏನು ಮಾಡ್ತೀವಿ,
ವಾಕ್ಯ ವಿಸ್ತರಣೆ ಚಿಹ್ನೆಯನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕನ್ನಡದಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಹೆಚ್ಚಾಗಿದೆ ಈ ದಶಕದಲ್ಲಿ. ಅಂದರೆ ಇತ್ತೀಚಿನ ದಶಕಗಳಲ್ಲಿ ಏನಾಗಿದೆ ಅಂತಂದರೆ ಕನ್ನಡನ ಮರೆತು ಹೊಂಟಿವಿ ನಾವು. ಅತಿ ಹೆಚ್ಚು ಏನಾಗಿದೆ ಅಂತಂದರೆ ಇಂಗ್ಲೀಷ್ ಪದಗಳ ಜೊತೆಗೇ ಮಾತಾಡ್ತಿದ್ವಿ. ಕನ್ನಡದ ಜೊತೆಗೆ ಕನ್ನಡವನ್ನು 1 ಅವರ್ ಕಂಟಿನ್ಯೂಸ್ ಮಾತಾಡೋರು ಭಾಳ ಕಡಿಮೆ. ಎಷ್ಟೋ ಇದನ್ನಾಗಿದೆ, ಕನ್ನಡದೊಳಗೆ ಇಂಗ್ಲೀಷಿನ ಪದಗಳು ಬಂದು ಸೇರಿಕೊಂಡು ಕನ್ನಡಮಯವಾಗಿ ಬಿಟ್ಟವು. ಹಂಗೆ ಕನ್ನಡದೊಳಗೆ ಏನಾಗಿದೆ, ಇಂಗ್ಲೀಷ್ ಪದಗಳ ಬಳಕೆ ಬಹಳವಾಗಿದೆ. ವಿಶೇಷ ಏನಂತಂದರೆ ಇಲ್ಲಿ ಇಂಗ್ಲೀಷ್ ಅಂತಕ್ಕಂಥ ಪದಕ್ಕೆ ನಾನು ಏನು ಮಾಡ್ತೀನಿ, ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕ್ತೀನಿ. ಯಾಕಂದರೆ ಇಂಗ್ಲೀಷ್ ಅಲ್ಲಿ ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕಾಗೈತಿ. ಯಾವ ಭಾಷೆ ಬಂದು ಜಾಸ್ತಿ ಇನ್ವಾಲ್ವ್ ಆಗ್ತಿದೆ ಕನ್ನಡದೊಳಗೆ, ಇಂಗ್ಲೀಷ್ ಅಂತಕ್ಕಂಥದ್ದು. ಅದೇ ರೀತಿ ಎರಡನೇ ಉದಾಹರಣೆ ನೋಡಿರಿ, ಬಸವಣ್ಣವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಈ ಕೂಡಲ ಸಂಗಮ ದೇವಕ್ಕೆ ಹಾಕ್ತೀನಿ. ಯಾಕಂದ್ರೆ ಕೂಡಲ ಸಂಗಮ ದೇವ ಅಂಕಿತ ನಾಮ ಬಹಳ ಶ್ರೇಷ್ಠತೆಯನ್ನು ನಾನು ತೋರಿಸ್ಬೇಕಾಗಿದೆ. ಅದು ಯಾರ್ದು ಅಂಕಿತ ನಾಮ? ಬಸವಣ್ಣವರ ಅಂಕಿತ ನಾಮ. ಬಸವಣ್ಣವರ ಅಂಕಿತ ನಾಮ ಯಾವುದು? ಕೂಡಲ ಸಂಗಮ ದೇವ ಅಂತಕ್ಕಂಥದ್ದನ್ನು ನಾನು ತೋರಿಸ್ಬೇಕಾಗಿತ್ತು ಅಂತಂದರೆ ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕ್ತೀನಿ. ಅದೇ ರೀತಿ ಬೇಂದ್ರೆಯವರನ್ನು ಏನಂತ ಕರಿತೀವಿ? ವರಕವಿ ಅಂಥೇಳಿ ಕರಿತೀವಿ. ಈ ವರಕವಿ ಅಂತಕ್ಕಂಥ ಪದಕ್ಕೆ ಏನಂತ ಹಾಕ್ತೀನಿ ನಾನು? ವಾಕ್ಯ ವೇಷ್ಟನ ಚಿಹ್ನೆ ಹಾಕ್ತೀನಿ. ಯಾಕಂದರೆ ಈ ವರಕವಿ ಅಂತಕ್ಕಂಥದ್ದನ್ನು ಮತ್ತೆ ಯಾರಿಗೂ ಕರೆಯಂಗಿಲ್ಲ. ವರಕವಿ ಅಂತಕ್ಕಂಥದ್ದು ಯಾರಿಗೂ ಕರೆಯಂಗಿಲ್ಲ. ಯಾರಿಗೆ ಕರಿತೀವಿ? ಬೇಂದ್ರೆಗೆ ಮಾತ್ರ ಕರಿತೀವಿ. ಕುವೆಂಪುಗೆ ವರಕವಿ ಅನ್ನಂಗಿಲ್ಲ, ಬಸವಣ್ಣವರಿಗೆ ವರಕವಿ ಅನ್ನಂಗಿಲ್ಲ. ಈ ರೀತಿ ಅವರಿಗೆ ಸಂಬಂಧಪಟ್ಟದ್ದೇ ವರಕವಿ. ಇಂಥವುಗಳನ್ನು ನಾನು ತೋರಿಸ್ಬೇಕಾಗಿತ್ತು ಬರವಣಿಗೆಯಲ್ಲಿ ಅಂತಂದರೆ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕ್ತೀವಿ. ಇಲ್ಲಿದೆ ನೋಡ್ರಿ, ಮಂಜು ಕೇಳಿ ತನ್ನ ತಾತ. ಆ ಮಾತು ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿದೆ. ನಾವು ಮಂಜುಗೆ ಏನೋ ಒಂದು ತಾತನಿಂದ ಮಾತಾಡ್ತಿರ್ತಾನೆ. ಮಾತಾಡುವಾಗ ತಾತ ಒಂದೇನೋ ಹೇಳ್ತಾನೆ. ಆ ಮಾತು ನೀನು ಹೇಳಿದ ಮಾತು ಮಾತ್ರ ಬಹಳ ಅರ್ಥಪೂರ್ಣವಾಗಿದೆ ಅಂಥೇಳಿ ತಾತನ ಕೇಳ್ತಾನೆ. ಆಗ ತಾತ ಹೇಳ್ತಾನೆ, ಅಜ್ಜ ಹೇಳ್ತಾನೆ ಮಂಜುಗೆ, ಹೌದು ಮಗನೇ, ಪ್ರಾಮಾಣಿಕತೆ ಎನ್ನುವುದು ಎಲ್ಲದರಲ್ಲೂ ಯಶಸ್ಸಿನ ಮೂಲ ಅಂತ ಹೇಳ್ತಾನೆ. ಅಂದರೆ ಪ್ರಾಮಾಣಿಕತೆ ಇದ್ದರೆ ಮಾತ್ರ ಯಶಸ್ಸಾಗಕ್ಕೆ ಸಾಧ್ಯ ಅಂಥೇಳಿ. ಹಾಗಾಗಿ ಈ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಇದಕ್ಕೆ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕ್ತೀವಿ. ಅಂದರೆ ಒಂದು ವಿಷಯವನ್ನು ಪ್ರಸ್ತಾಪಿಸುವಾಗ ಆ ವಿಷಯಕ್ಕೆ ಸಂಬಂಧಿಸಿದಂತಹ ಪದಗಳಿಗೆ, ಒಂದು ಪದಕ್ಕೆ ಆಗಿರ್ಬೋದು, ಒಂದು ವಾಕ್ಯಕ್ಕೂ ಹಾಕ್ಬೋದು, ಒಂದು ವಾಕ್ಯವಾಗಿರ್ಬೋದು, ಅವುಗಳಿಗೆ ಏನು ಮಾಡ್ತೀವಿ? ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕ್ತೀವಿ. ಇದನ್ನು ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ.